ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನಿವತ್ತು 9ನೇ ತರಗತಿಯ ಅಧ್ಯಾಯ 4 ಯಾವ್ದು ಹೇಳ್ರಿ, ಬಹುಪದೋಕ್ತಿಗಳು. ಬಹುಪದೋಕ್ತಿಗಳು ಅನ್ನುವ ಒಂದು ಪಾಠವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಹುಪದೋಕ್ತಿಗಳು ಇದು ಗಣಿತದ ಯಾವ ಭಾಗ ಇರ್ಬೋದು ಹೇಳ್ರಿ? ಗಣಿತದ ಬೀಜಗಣಿತ ಭಾಗ ಇದು. ಬಹು ಪದೋಕ್ತಿಗಳು ಇದಕ್ಕೆ ನಾವೇನಂತ ಕರಿತೇವಿ? ಪಾಲಿನಾಮಿಯಲ್ಸ್ ಅಂತ ಕರಿತೇವಿ. ಬಹು ಪದೋಕ್ತಿಗಳು. ಈಗ ನೋಡ್ರಿ, ಬಹು ಪದೋಕ್ತಿ ಅಂತಂದ್ರ ಈಗ ನಾನು ನಿಮ್ಗ ಒಂದಿಷ್ಟು ಎಕ್ಸಾಂಪಲ್ ನಿಮಗ ಒಂದ್ಸಲ ಇಂಟ್ರೊಡಕ್ಷನ್ ಪಾರ್ಟ್ ಒಳಗ ಕೊಟ್ಟಿದ್ದೇನೆ. ಈಗ ಬಹು ಪದೋಕ್ತಿಗಳು ಅಂದ್ರ ಅಲ್ಲೇ ಸ್ಥಿರಾಂಕ ಮತ್ತು ಚರಾಕ್ಷರಗಳಿರ್ತಾವು. ಚರಾಕ್ಷರಗಳು, ಹೌದಾ? ಜಸ್ಟ್ ಇದು ಸ್ವಲ್ಪ ಇಂಟ್ರೊಡಕ್ಷನ್ ಇದೆ ಬೀಜಗಣಿತದ್ದು. ಸ್ಥಿರಾಂಕ ಮತ್ತು ಚರಾಕ್ಷರಗಳು. ಸ್ಥಿರಾಂಕಗಳಂದ್ರ 1, 2, 3 ಈ ರೀತಿ ಸಂಖ್ಯೆಗಳು ಇವು. ಚರಾಕ್ಷರಗಳಂದ್ರೆ ನಾವು ಎಕ್ಸ್ ತಗೋಬಹುದು, ವಾಯ್ ತಗೋಬಹುದು, ಝೆಡ್ ತಗೋಬಹುದು. ಹೌದಾ? ಇವಕ್ಕ ಚರಾಕ್ಷರಗಳು ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಈ ಸ್ಥಿರಾಂಕಗಳು 1 ವ್ಯಾಲ್ಯೂ, 2, 3, 4 ಈ ಸ್ಥಿರಾಂಕದ ವ್ಯಾಲ್ಯೂ ನಮಗೆ ಯಾವಾಗಾದ್ರೂ 2 ಅಂದ್ರ ನಮ್ಮ ಕಾನ್ಸೆಪ್ಟ್ ಏನು? 2 ಅಂತ ಇರ್ತೈತಿ. ಹೌದಾ? 4 ಅಂದ್ರ 1, 2, 3, 4 ಈ ವ್ಯಾಲ್ಯೂ ನಮಗೆ ಯಾವಾಗಾದ್ರೂ ಚೇಂಜ್ ಆಗುತ್ತೇನೋ? 4 ಅಂದ್ರೆ ಇವತ್ತು 4, ನಾಳೆ 3 ಆಗತ್ತೇನೋ? ಇಲ್ಲ. ಅದರದ್ದು ಸ್ಥಿರಾಂಕ ಯಾವಾಗಿದ್ರು ಅದ್ರದ್ದು ವ್ಯಾಲ್ಯೂ ಚೇಂಜ್ ಆಗುದಿಲ್ಲ. ಬಟ್ ಇದು ಏನಾಗಿರ್ತೈತಿ? ಎಕ್ಸ್ ನೋಡ್ರಿ, ಒಂದೊಂದು ಪ್ರಾಬ್ಲಮ್ ಒಳಗ ಎಕ್ಸ್ ಇಸ್ ಈಕ್ವಲ್ ಟು 2 ಆಗಿರ್ತೈತಿ, ಎಕ್ಸ್ ಇಸ್ ಈಕ್ವಲ್ ಟು 6 ಆಗಿರ್ತೈತಿ. ಹೌದಾ? y is equal to 8 ಆಗಿರ್ತೈತಿ, ಏನೋ ಸಮಥಿಂಗ್ y is equal to 100 ಆಗ್ಬೋದು. ಅಂದ್ರ ಈ ವ್ಯಾಲ್ಯೂಗಳು ಚೇಂಜ್ ಆಗ್ತಾ ಇದ್ವು ಅಂದ್ರೆ ಅವಕ್ಕ ಚರಾಕ್ಷರಗಳು ಅಂತೀವಿ. ವ್ಯಾಲ್ಯೂ ಚೇಂಜ್ ಆಗದೆ ಇರುವಂತಹ ಸಂಖ್ಯೆಗಳಿಗೆ ನಾವು ಸ್ಥಿರಾಂಕಗಳು ಅಂತ ಕರಿತೀವಿ. ಹೌದಾ? ಸ್ಥಿರಾಂಕ ಮತ್ತು ಚರಾಕ್ಷರಗಳು. ಈಗ ನೋಡ್ರಿ, ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳು. ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳು ನೋಡೋಣಂತ. ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳು ಅಂದ್ರ ಆಲ್ರೆಡಿ ನೀವು 8th ಒಳಗ್ ಕಲ್ತಿರ್ತೀರಿ. ಅಂದ್ರ ಲೀನಿಯರ್ ಇಕ್ವೇಶನ್ಸ್ ಇನ್ ಒನ್ ವೇರಿಯಬಲ್ಸ್. ಲೀನಿಯರ್ ಇಕ್ವೇಶನ್ಸ್ ಇನ್ ಒನ್ ವೇರಿಯಬಲ್ಸ್ ಅಂದ್ರ ಒಂದು ಚರಾಕ್ಷರಗಳು ಇರ್ತಾವು. ಫಾರ್ ಎಕ್ಸಾಂಪಲ್ ಈಗ ಎಕ್ಸ್ ಸ್ಕ್ವೇರ್, ಹೌದಾ? ವೈ ಕ್ಯೂಬ್, ಹೌದಾ? ಇಲ್ಲಿ ಒಂದೇ ಚರಾಕ್ಷರ ಐತಿ, ಬಟ್ ಎಷ್ಟು ಚರಾಕ್ಷರ ಇದಾವ ನೋಡ್ರಿ ಅವು? ಅಂದ್ರ ಎಕ್ಸ್ 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 ಇಂಟು, ಸಾರಿ ಇದು ಸ್ಕ್ವೇರ್ ಅಷ್ಟೇ, ವೈ ವೈ ವೈ. ಇದು ನಮಗೆ ಏನಾಗ್ತೈತಿ ಅಂದ್ರೆ ಚರಾಕ್ಷರಗಳು ಎಷ್ಟು ಅದಾವು ಅನ್ನೋದನ್ನ. ಇವಕ್ ನಾವು ಅದೇ ರೀತಿ ಇದನ್ನ ಈ ರೀತಿ ತಗೋತೇವೆ. 2x + 6, 6y + 7. ಹೌದಾ? ಇವಕ್ಕೆಲ್ಲ ನಾವ್ ಏನಂತ ಕರಿತೀವಿ? ಒಂದು ಚರಾಕ್ಷರವುಳ್ಳ ಒಂದು ಚರಾಕ್ಷರವುಳ್ಳ ಸಮೀಕರಣಗಳು ಅಂತ ಕರಿತೀವಿ. ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳು ಅಥವಾ ಸಮೀಕರಣಗಳು. ನೀವು ನಾಳೆ ಪ್ರಾಬ್ಲಮ್ ಸಾಲ್ವ್ ಮಾಡಕತ್ತಿರಂದ್ರ ಸಮೀಕರಣಗಳು ಅಂತ ನಾವು ಹೇಳ್ಬೋದು. ಇವಕ್ಕೆ ನಾವೇನಂತ ಕರಿತೀವಿ? ಚರಾಕ್ಷರವುಳ್ಳ ಬಹುಪದೋಕ್ತಿಗಳು ಅಂತ ಕರಿತೇವಿ. ಹೌದಾ? ಈಗ ನೋಡ್ರಿ, ನಾನೇನ್ ಹೇಳ್ತೀನಿ, 2x ಅಂತ ಇದು. ಹೌದಾ? ಇದ್ರದ್ದು ಸಹಗುಣಕ, ಎಕ್ಸ್ ನ ಸಹಗುಣಕ ಎಷ್ಟು? ಸಹಗುಣಕ ಎಕ್ಸ್ ನ ಸಹಗುಣಕ. ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ ಅಂದ್ರೆ ನಿಮ್ದ ಸಹಪಾಠಿಗಳು, ಫ್ರೆಂಡ್ಸ್ ಅಂತೀರಿ ಯೂಸ್ವಲಿ. ಈಗ ಸ್ವಲ್ಪ ನೀವು ನೋಡ್ರಿ, ಯಾವ್ದೋ ಒಂದು ಭಾಷಣ ಅಥವಾ ಏನೋ ಇರ್ಬೋದು, ಅದ್ರೊಳಗ ಸಹಪಾಠಿಗಳು ಅಂತ ಕರೀತಾರ. ಅಂದ್ರ ನಿಮ್ ಜೊತೆಗಿನ ಓದ್ತಾ ಇರುವಂತವ್ರು, ಅಂದ್ರೆ ನಿಮ್ಮ ಸಂಗಡ ಇರುವಂತವ್ರಿಗೆ ಸಹಪಾಠಿಗಳು ಅಂತ ನಾವು ಕರಿಬಹುದು. ಸೊ ಇಲ್ಲಿ ಏನಾಗಿದೆ, ಈ ಎಕ್ಸ್ದ ಸಹ ಜೊತೆನೇ ಇರ್ತೈತಿ ಅಂದ್ರ ಸಹಪಾಠಿ ಅಥವಾ ಸಹಗುಣಕ. ಅಂದ್ರ ಅದ್ರ ಜೊತೆಗಿನ ಗುಣಾಕಾರ ಆಗಿರುವಂತಹ ಸಂಖ್ಯೆ ಯಾವ್ದು ಹೇಳ್ರಿ? 2. ಹೌದಾ? 2 ನ ಸಹಗುಣಕ ಎಕ್ಸ್, ಎಕ್ಸ್ ನ ಸಹಗುಣಕ 2. ಹೌದಾ? ಈ ರೀತಿಯುಕ್ತ ಸಹಗುಣಕಗಳು ಅಂತ ಕರಿತೀವಿ. ನೆಕ್ಸ್ಟ್ ಈಗ ನೋಡ್ರಿ, 2 - 5 10 ಅಂತ ಇದೆ. ಹೌದಾ? ಇಲ್ಲಿ ನಮ್ಗೆ ಏನಾಗಿದೆ, ಇಲ್ಲಿ ಬರೀ ಸ್ಥಿರಾಂಕಗಳು ಅಷ್ಟ ಅದಾವು. ಸೊ ಇಲ್ಲಿ ಏನಾಗಿದೆ ಅಂದ್ರ ಬಹುಪದೋಕ್ತಿಗಳು ಅಂದ್ರ
ಚರಾಕ್ಷರಗಳು ಇಲ್ಲ. ಹೌದಾ? ಇಲ್ಲಿ ಏನಾರ ಎಕ್ಸರ ಇರ್ಬೋದು, ವಾಯರ ಇರ್ಬೋದು, ಝಡ್ಡರ ಇರ್ಬೋದು, ಏನಾದ್ರೂ ನಮಗೆ ಚರಾಕ್ಷರಗಳು ಇದ್ದಿದ್ವು ಅಂದ್ರ ಬಹುಪದೋಕ್ತಿಗಳು ಅಂತೀವಿ. ಇವು ನಮಗ ಬಹುಪದೋಕ್ತಿ ಹೌದೋ ಇಲ್ಲೋ ಅಂತ ಗೆಸ್ ಮಾಡ್ರಿ. ಬಹುಪದೋಕ್ತಿಗಳು ಹೌದು ಅಲ್ವೋ ಅಂತ ಗೆಸ್ ಮಾಡ್ಬೇಕು. ಇಲ್ಲಿ ನೋಡಿ 2 - 5 10 ಅಂತಂದ್ರ ಇಲ್ಲಿ ಬಹುಪದೋಕ್ತಿಗಳು ಅಂದ್ರ ಹೌದು, ಇವು ಬಹುಪದೋಕ್ತಿಗಳು ಹೌದು. ಬಟ್ ಇಲ್ಲಿ ಏನಾಗಿದೆ ಅಂದ್ರ ಫಾರ್ ಎಕ್ಸಾಂಪಲ್ x⁻0 ಇದೆ ಅಂತ ತಿಳ್ಕೊರಿ, y⁻0 ಇದೆ, z⁻0 ಇದೆ. ಸೊ 2x⁻0 ಅಂದ್ರೆ ಏನಿರ್ತೈತಿ ವ್ಯಾಲ್ಯೂ 1 ಇರ್ತೈತಿ. ಇದು ಕೂಡ ನಮಗ್ 1, ಇದು ಕೂಡ 1, ದೇರ್ಫೋರ್ 2. ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರ x⁻0 ಅದ್ರದ್ದು ಘಾತಾಂಕ ನಮಗ 0 ಇದೆ. ಈ ರೀತಿ ಬರೇ ಸಂಖ್ಯೆಗಳು ಸ್ಥಿರಾಂಕಗಳಿದ್ದಾಗ ಇದು ಬಹುಪದೋಕ್ತಿ ಅಲ್ಲ ಅಂತಲ್ಲ, ಇದು ಬಹುಪದೋಕ್ತಿ ಹೌದು. ಬಟ್ ಅದರದ್ದು ಚರಾಕ್ಷರಗಳ ಘಾತಾಂಕ 0 ಇರೋದ್ರಿಂದ ಅದು ನಮ್ಗ ಕಾಣಿಸ್ತಾ ಇರೋದಿಲ್ಲ. ಸೊ ಇವಕ್ ನಾವೇನಂತ ಕರಿತೀವಿ? ಶೂನ್ಯ ಬಹುಪದೋಕ್ತಿಗಳು ಅಂತ ಕರಿತೀವಿ. ಶೂನ್ಯ ಬಹುಪದೋಕ್ತಿಗಳು. ಶೂನ್ಯ ಬಹುಪದೋಕ್ತಿಗಳು. ಕರೆಕ್ಟ್? ಶೂನ್ಯ ಬಹುಪದೋಕ್ತಿಗಳು. ನೆಕ್ಸ್ಟ್ ಶೂನ್ಯ ಬಹುಪದೋಕ್ತಿಗಳು ಮುಗೀತು. ಈಗ ನೆಕ್ಸ್ಟ್ ಬರೋದು ಬಹುಪದೋಕ್ತಿಗಳ ವಿಧಗಳು. ಬಹುಪದೋಕ್ತಿಗಳ ವಿಧಗಳು ಅನ್ನೋಕ್ಕಿಂತ ಪದೋಕ್ತಿಗಳು, ಬೀಜೋಕ್ತಿಗಳು ಅಂತೇವಲ್ಲ, ಆ ಬೀಜೋಕ್ತಿಗಳ ವಿಧಗಳು. ಅದ್ರೊಳಗ ಒಂದೇದ್ ನೋಡ್ರಿ, ಏಕಪದೋಕ್ತಿ. ಏಕಪದೋಕ್ತಿ. ಏಕಪದೋಕ್ತಿ ಏನು ಸಿಂಪಲ್, ಒಂದೇ ಒಂದು ಪದವನ್ನು ಹೊಂದಿರುವ ಬೀಜೋಕ್ತಿಯನ್ನು ಏಕಪದೋಕ್ತಿ ಎನ್ನುತ್ತೇವೆ. ಅಂದ್ರ ಏನ್ ನೋಡ್ರಿ, ಒಂದೇ ಒಂದು ಪದವನ್ನು ಹೊಂದಿರುವ ಬೀಜೋಕ್ತಿ. ಒಂದೇ ಒಂದು ಪದ ಇರ್ತೈತಿ. ಎಕ್ಸಾಂಪಲ್ಸ್, ಉದಾಹರಣೆ ಏನಿರ್ತೈತಿ ಹೇಳ್ರಿ? 4x 8y 11z ಅಂದ್ರೆ ಒಂದೇ ಒಂದು ಪದ ಇರ್ತೈತಿ. ಇದಕ್ಕೆ ನಾವೇನಂತ ಕರಿತೀವಿ? ಏಕಪದೋಕ್ತಿ ಅಂತ ಕರಿತೇವೆ. ಹೌದಾ? ಏಕಪದೋಕ್ತಿ. ಆಮೇಲೆ ನೆಕ್ಸ್ಟ್ ದ್ವಿಪದೋಕ್ತಿ. ನಿಮಗ ಬರೀ ಇದು ಹೆಸರು ಕೇಳಿದ್ರೆ ಗೊತ್ತಾಗಿರ್ಬೇಕು. ಏಕ ಅಂದ್ರ ಒಂದೇ ಒಂದು, ದ್ವಿ ಅಂದ್ರೆ ಎಷ್ಟು ಅಂತಾರ ಹೇಳ್ರಿ? ಅಂದ್ರ ಎರಡು ಪದವನ್ನು ಹೊಂದಿರುವ ಬೀಜೋಕ್ತಿ. ಎರಡು ಪದವನ್ನು ಹೊಂದಿರುವ ಬೀಜೋಕ್ತಿ. ಎರಡು ಪದವನ್ನು ಹೊಂದಿರುವ ಬೀಜೋಕ್ತಿ. ಸ್ವಲ್ಪ ಇವನ್ನ ತಗೋತೇನೆ ನೋಡ್ರಿ. ಎರಡು ಪದ ಅಂದ್ರೆ ನೋಡ್ರಿ, ಇಲ್ಲಿ 4x + 2 ಈ ರೀತಿ ನಾವು ಬರೀಬಹುದು. ಹೌದಾ? 8y - 6 11z + 18 ಇವೆಲ್ಲ ನಮಗೆ ಏನಂತ ಹೇಳಿದ್ರ ದ್ವಿಪದೋಕ್ತಿಗಳು. ಬರೀ ಜಸ್ಟ್ ಎರಡು ಪದ ಅದಾವ, ಪ್ಲಸ್ ಆದ್ಮೇಲೆ ಅದು ಚರಾಕ್ಷರ ಐತೋ ಬೀಜಾಕ್ಷರ ಐತೋ ಅದು ಗೊತ್ತಿಲ್ಲ. ಬಟ್ ಇದು ಏನಾಗ್ತಿತ್ತು ನಮಗ? ಇದು ದ್ವಿಪದೋಕ್ತಿ. ನೆಕ್ಸ್ಟ್ ತ್ರಿಪದೋಕ್ತಿ. ಹೌದಾ? ಇಲ್ಲಿ ತ್ರಿಪದೋಕ್ತಿ ಅಂತಂದ್ರ ಏನಾಗಿರ್ತೈತಿ ಹೇಳ್ರಿ? ಮೂರು ಪದಗಳನ್ನು ಹೊಂದಿರುವ ಬೀಜೋಕ್ತಿ. ಮೂರು ಪದವನ್ನು ಅಥವಾ ಮೂರು ಪದಗಳನ್ನು ಹೊಂದಿರುವ ಬೀಜೋಕ್ತಿ. ಮೂರು ಪದಗಳನ್ನು ಹೊಂದಿರುವ ಬೀಜೋಕ್ತಿ. ಇದಕ್ಕೆ ನಾವು ಯಾವ ರೀತಿ ಅನ್ಬೋದಂದ್ರ, ಫಾರ್ ಎಕ್ಸಾಂಪಲ್ 2x + 6y + 8. ಹೌದಾ? ಇವು ಮೂರು ಪದಗಳು. ಅದೇ ರೀತಿ 2x²
ಪ್ಲಸ್ 4x ಮೈನಸ್ 5. ಇವು ನಮಗ ಬೀಜೋಕ್ತಿಗಳು, 3 ಪದಗಳನ್ನು ಹೊಂದಿರುವ ಬೀಜೋಕ್ತಿಗಳು. ಹೌದಾ? ಅಥವಾ ಇದನ್ನ y ಕ್ಕಿಂತ ನಾವು x ಅಂತರ ಬರ್ಕೋರಿ, ಅಥವಾ ಇದನ್ನ ಸ್ಕ್ವೇರ್ ಮಾಡಿ x ಅಂತರ ಬರ್ಕೋಬಹುದು. ಇವಕ್ ನಾವೇನ್ ಕರಿತೀವಿ? ಏಕಪದೋಕ್ತಿ, ದ್ವಿಪದೋಕ್ತಿ, ಅಂದ್ರೆ ತ್ರಿಪದೋಕ್ತಿ ಆಯ್ತು. ಹೌದಾ? ಆಮೇಲೆ ನೆಕ್ಸ್ಟ್ ಇನ್ನ ಬಹುಪದೋಕ್ತಿ ಅಂದ್ರ ನಿಮಗ ನಿಮ್ ಪಾಠಕ್ಕೆ ಬಂದ ಸಂಬಂಧಪಟ್ಟಂಗಂದ್ರ 3 ಅಥವಾ 3ಕ್ಕಿಂತ ಹೆಚ್ಚು ಪದಗಳನ್ನು ಹೊಂದಿರತಕ್ಕಂಥವಕ್ಕ ನಾವು ಬಹುಪದೋಕ್ತಿ ಅಂತ ಕರಿತೀವಿ. ಹೌದಾ? ಬಹುಪದೋಕ್ತಿ. ಇವು ಕೂಡ ನಮಗ್ ಬಹುಪದೋಕ್ತಿನ ಏಕಪದೋಕ್ತಿ ಆಯ್ತು, ದ್ವಿಪದೋಕ್ತಿ ಆಯ್ತು, ತ್ರಿಪದೋಕ್ತಿ ಆಯ್ತು. ಬಟ್ 3 ಅಥವಾ 3ಕ್ಕಿಂತ ಹೆಚ್ಚು ಪದೋಕ್ತಿಗಳನ್ನ ಹೊಂದಿರತಕ್ಕಂಥವಕ್ಕ ಏನಂತ ಕರಿತೀವಿ ನಾವು? ಬಹು ಪದೋಕ್ತಿಗಳು ಅಂತ ಕರಿತೀವಿ. ಹೌದಾ? ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು? ಪ್ರತಿಯೊಂದು ಕೆಳಗೆ ನೀಡಿರೋ ಪ್ರತಿಯೊಂದು ಡಿಗ್ರಿಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಎಕ್ಸಾಂಪಲ್, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 6 ಅಂತ ಇದೆ. ಹೌದಾ? ಇಲ್ಲಿ ನೋಡ್ರಿ, ಇದ್ರದ್ದು ಘಾತಾಂಕವನ್ನ ಕಂಡುಹಿಡಿಬೇಕು ನಾವು. ಈ ಸಮೀಕರಣದ ಅಥವಾ ಈ ಬಹುಪದೋಕ್ತಿಯ ಘಾತಾಂಕ. ಹೌದಾ? ಇಲ್ಲಿ ಘಾತಾಂಕ ಅಂದ್ರೆ ನಮ್ದು ಹೈಯೆಸ್ಟ್ ಡಿಗ್ರಿ ಎಷ್ಟಿದೆ ಅಂತ ನೋಡ್ಬೇಕು. ಇಲ್ಲಿ ನಿಮ್ಗೆ ಆಲ್ರೆಡಿ ನಾ ಏನ್ ಹೇಳೀನಿ, ಎಕ್ಸ್ ಇಲ್ಲಿ ಇರ್ಲಿಲ್ಲ ಅಂದ್ರೂ ಐತ್ ಅಂತ ನಾವು ತಿಳ್ಕೊಬೇಕು. ಇದ್ರ ಘಾತಾಂಕ 0, ಇದ್ರ ಘಾತಾಂಕ 1, ಇದ್ರ ಘಾತಾಂಕ 2 ಆಯ್ತು. ಅಂದ್ರೆ ಹೈಯೆಸ್ಟ್ ಡಿಗ್ರಿ ಎಷ್ಟಾಯ್ತು ನೋಡ್ರಿ. ಅಂದ್ರೆ ಹೈಯೆಸ್ಟ್ ಘಾತಾಂಕ ಎಷ್ಟಾಯ್ತು? ಕರೆಕ್ಟ್, ಅಂದ್ರ 2 ಆಯ್ತು. ಅಂದ್ರ ಸೊ ಈ ಸಮೀಕರಣದ ಅಥವಾ ಈ ಬಹುಪದೋಕ್ತಿಯ ಘಾತಾಂಕ ಅಥವಾ ಘಾತ ಸೂಚಿ ನಮ್ಗೆ ಎಷ್ಟಾಯ್ತು ಹೇಳ್ರಿ? 2 ಆಯ್ತು. ಹೌದಾ? ಇನ್ನೊಂದು ಎಕ್ಸಾಂಪಲ್ ತೋರಿಸ್ಲಿ. x⁵ ಮೈನಸ್ x⁴ ಪ್ಲಸ್ 3 ಅಂತ ಇದೆ. ಹೌದಾ? ಪ್ಲಸ್ 3 ಅಂತ ಇದೆ. ಸೊ ಇಲ್ಲಿ ನೋಡಿ, ಇಲ್ಲೇ 0 ಇದೆ, ಇಲ್ಲಿ 4 ಇದೆ, ಇಲ್ಲಿ 5 ಇದೆ. ಅಂದ್ರೆ ಇದ್ರ ಘಾತಾಂಕ ಎಷ್ಟಾಯ್ತು ನಮಗ? 5 ಆಯ್ತು. ಕರೆಕ್ಟ್? ಇವಕ್ ನಾವು ಬಹುಪದೋಕ್ತಿಗಳ ಘಾತಾಂಕಗಳು ಅಂತ ಕರಿತೀವಿ. ಈ ಬಹುಪದೋಕ್ತಿಗಳ ಘಾತಾಂಕದ ಆಧಾರದ ಮೇಲೆ, ಅಂದ್ರೆ ಈ ಘಾತಾಂಕದ ಆಧಾರದ ಮೇಲೆ ನಾವು ಒಂದಿಷ್ಟು ಏನಾಗ್ಯಾವು ಬಹುಪದೋಕ್ತಿಗಳನ್ನ ಆ ಡಿಗ್ರಿಯ ಆಧಾರದ ಮೇಲೆ ಬಹುಪದೋಕ್ತಿಗಳನ್ನ ವರ್ಗೀಕರಿಸಲಾಗಿದೆ. ಹೌದಾ? ಇಲ್ಲಿ ನೋಡ್ರಿ, ಒಂದನೇದು ಡಿಗ್ರಿ. ಈಗ ರೇಖಾತ್ಮಕ ಬಹುಪದೋಕ್ತಿ. ರೇಖಾತ್ಮಕ ಬಹುಪದೋಕ್ತಿ. ರೇಖಾತ್ಮಕ ಅಂದ್ರ ರೇಖಾತ್ಮಕ ಸಮೀಕರಣ ಅಂದ್ರನ ಗೊತ್ತೈತಿ ನಿಮಗ. ಏನಂದ್ರ ರೇಖಾತ್ಮಕ ಬಹುಪದೋಕ್ತಿ ಅಂದ್ರ ಇಲ್ಲಿ ಏನಿರ್ತೈತಿ? ಘಾತಾಂಕ 1 ಇರ್ತೈತಿ. ಘಾತಾಂಕ 1 ಇರುವ ಬಹುಪದೋಕ್ತಿ. ಘಾತಾಂಕ 1 ಇರುವ ಬಹುಪದೋಕ್ತಿ. ಕರೆಕ್ಟ್? ಘಾತಾಂಕ 1 ಇರುವ ಬಹುಪದೋಕ್ತಿ ಅಂದ್ರ ಫಾರ್ ಎಕ್ಸಾಂಪಲ್ 2x ಪ್ಲಸ್ 6. ಹೌದಾ? ಆಮೇಲೆ 6z ಪ್ಲಸ್ 8. ಹೌದಾ? ಇವೆಲ್ಲ ನಮ್ಗೆ ಏನಾಗಿದ್ದಾವು? ಘಾತಾಂಕ ಹೈಯೆಸ್ಟ್ ಘಾತಾಂಕ ಎಷ್ಟಿದೆ? ನಮ್ಗ 1 ಇದೆ. ಇವಕ್ ನಾವೇನಂತ ಕರಿತೀವಿ? ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಅದೇ ರೀತಿಯಿಂದ ವರ್ಗಾತ್ಮಕ ಬಹುಪದೋಕ್ತಿ. ಇದ್ರೊಳಗ ನಮಗ್ ರೇಖಾತ್ಮಕ ಸಮೀಕರಣ, ವರ್ಗಾತ್ಮಕ ಸಮೀಕರಣ ಅಂತನೂ ಬರ್ತಾವು. ಬಟ್ ಇದನ್ನ ಈಗ ನೀವು ಸದ್ಯಕ್ಕ ಬಹುಪದೋಕ್ತಿಯನ್ನ ಕಲೀರಿ. ವರ್ಗಾತ್ಮಕ ಬಹುಪದೋಕ್ತಿ ಅಥವಾ ವರ್ಗ ಬಹುಪದೋಕ್ತಿ. ವರ್ಗಾತ್ಮಕ ಬಹುಪದೋಕ್ತಿ. ವರ್ಗ ಅಂದ್ರೆ ಎಷ್ಟಾಗತ್ ನಮಗ್ ಹೇಳ್ರಿ? ಕರೆಕ್ಟ್, 2. ಅಂದ್ರೆ ನಾವೀಗ ಏನ್ ಬರಿಬಹುದು ಹೇಳ್ರಿ? ಘಾತಾಂಕ 2 ಇರುವ ಬಹುಪದೋಕ್ತಿ. 2 ಇರುವ ಬಹುಪದೋಕ್ತಿ. ಇದು ಘಾತಾಂಕ 2 ಇರುವ ಬಹುಪದೋಕ್ತಿ. ಇದನ್ನ ಯಾವ ರೀತಿ ಬರೀತೇವೆ ನೋಡ್ರಿ? ಎಕ್ಸಾಂಪಲ್, x² ಪ್ಲಸ್ x ಪ್ಲಸ್ 4. ಇದು ನಮಗ ವರ್ಗಾತ್ಮಕ ಅಥವಾ ವರ್ಗ ಬಹುಪದೋಕ್ತಿ. ಅಂದ್ರೆ ಹೈಯೆಸ್ಟ್ ಘಾತಾಂಕ ಎಷ್ಟಿದೆ? ನಮಗ 2 ಇದೆ. ಇನ್ನೊಂದು ಬರೀಲಿ, 6y²
ಪ್ಲಸ್ y -3 ಇದು ನಮಗೇನಾಯ್ತು ವರ್ಗಾತ್ಮಕ ಬಹುಪದೋಕ್ತಿ. ಯಾಕಂದ್ರೆ ಘಾತಾಂಕ ನಮ್ದು ಏನಿದೆ ಇಲ್ಲಿ 2 ಇದೆ. ಹೌದಾ? ಇಲ್ಲಿ ನೆಕ್ಸ್ಟ್ ಧನಾತ್ಮಕ ಬಹುಪದೋಕ್ತಿ. ಇದರ ಅಂಡರ್ಸ್ಟ್ಯಾಂಡ್ ಆಯ್ತು. ನೆಕ್ಸ್ಟ್ ಬರೋದು ಧನಾತ್ಮಕ ಬಹುಪದೋಕ್ತಿ. ಘನಾತ್ಮಕ ಬಹುಪದೋಕ್ತಿ. ಧನಾತ್ಮಕ ಬಹುಪದೋಕ್ತಿ. ಘನ ಅಂದ್ರೆ ಎಷ್ಟು ನಮಗ್ ಹೇಳ್ರಿ? 3. ಅಂದ್ರೆ ನಮ್ದು ಈಗ ಏನಾಗ್ಬೇಕು ಹೇಳ್ರಿ? ಘಾತಾಂಕ 3 ಇರುವ ಬಹುಪದೋಕ್ತಿ. ಘಾತಾಂಕ 3 ಇರುವ ಬಹುಪದೋಕ್ತಿ. 3 ಇರುವ ಬಹುಪದೋಕ್ತಿ. ಘಾತಾಂಕ 3 ಇರುವ ಬಹುಪದೋಕ್ತಿ. ಇಲ್ಲಿ ನೋಡ್ರಿ 3 ಅಂತಂದ್ರೆ ನಾವು ಯಾವ ರೀತಿ ಬರೀತೀನಂದ್ರ x³ + x² + x + 4 ಸಮಥಿಂಗ್. ಹೌದಾ? ಇವಕ್ಕೆ ನಾವೇನಂತ ಕರಿತೀವಿ? ಧನಾತ್ಮಕ ಬಹುಪದೋಕ್ತಿ. ಯಾಕಂದ್ರ ಘಾತಾಂಕ ನಮ್ದು ಎಷ್ಟಿದೆ? 3. ಹೈಯೆಸ್ಟ್ ಘಾತಾಂಕ ಎಷ್ಟಿದೆ? ನಮ್ದು 3 ಇದೆ. ಇವಕ್ಕೆ ನಾವು ಘನಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಹೌದಾ? ಆಮೇಲೆ ನಿಮಗೆ ಈಗಾಗಲೇ ಗೊತ್ತನೇ ಇರ್ಬೋದು, ಘಾತಾಂಕ 0 ಇತ್ತಂದ್ರ ಘಾತಾಂಕ 0 ಇತ್ತಂದ್ರ ಆಲ್ರೆಡಿ ನಿಮ್ಗೆ ಆಗಲೇ ಹೇಳಿದೇನೋ, ಅದಕ್ಕೆ ನಾವೇನಂತ ಕರಿತೀವಿ? ಶೂನ್ಯ ಬಹುಪದೋಕ್ತಿ. ಶೂನ್ಯ ಬಹುಪದೋಕ್ತಿ ಅಂತ ಕರಿತೀವಿ. ಶೂನ್ಯ ಬಹುಪದೋಕ್ತಿ ಅಂದ್ರೆ ನೋಡ್ರಿ, ನಿಮ್ಗ ಒಂದ್ಸಲ ರಿವಿಷನ್ ಮಾಡ್ತೇನೆ ನೋಡ್ರಿ. ಶೂನ್ಯ ಬಹುಪದೋಕ್ತಿ ಅಂದ್ರ ಘಾತಾಂಕ 0 ಇರ್ತೈತಿ. ರೇಖಾತ್ಮಕ ಬಹುಪದೋಕ್ತಿ ಅಂದ್ರ ಘಾತಾಂಕ 1 ಇರ್ತೈತಿ. ವರ್ಗ ಬಹುಪದೋಕ್ತಿ ಅಥವಾ ವರ್ಗಾತ್ಮಕ ಬಹುಪದೋಕ್ತಿ ಅಂದ್ರ ಘಾತಾಂಕ 2 ಇರ್ತೈತಿ. ಧನಾತ್ಮಕ ಬಹುಪದೋಕ್ತಿಗೆ ಘಾತಾಂಕ 3 ಇರ್ತೈತಿ. ಸಿಂಪಲ್. ಹೈಯೆಸ್ಟ್ ಘಾತಾಂಕ ಎಷ್ಟಿದೆ ಅದ್ರದ್ದು ಘಾತಾಂಕ ಅದು ಅಷ್ಟಾಗತ್ತ. ಹೌದಾ? ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಈಗ ಅಭ್ಯಾಸ 4.1. ಅಭ್ಯಾಸ 4.1 ನೋಡೋಣ. ಕೆಳಗಿನವುಗಳಲ್ಲಿ ಅಭ್ಯಾಸ 4.1. ಅಭ್ಯಾಸ 4.1 ಅಂತ ಇದೆ. ಹೌದಾ? ಇಲ್ಲಿ ನೋಡ್ರಿ, ಒಂದ್ಸಲ ಕ್ವಶನ್ ಓದ್ತೀನಿ. ಈ ಕೆಳಗಿನವುಗಳಲ್ಲಿ ಯಾವುವು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳಾಗಿವೆ ಮತ್ತು ಯಾವುವು ಅಲ್ಲ? ಕಾರಣ ಸಹಿತ ತಿಳಿಸಿ. ಹೌದಾ? ಇಲ್ಲಿ ನೋಡ್ರಿ, ಒಂದಿಷ್ಟು ಕ್ವಶನ್ಸ್ ಅದಾವ ನಮಗ. ಅದನ್ನ ನೀವ ಸ್ವಲ್ಪ ಬುಕ್ ನೋಡಿ ಮಾಡಿದ್ರಂತೂ ಬೆಟರ್. ಒಂದು ಚರಾಕ್ಷರವುಳ್ಳ ಅಂದ್ರೆ ಒಂದೇ ಒಂದು ಚರಾಕ್ಷರ ಇರ್ತೈತಿ. ಎಕ್ಸ್ ಇದ್ರ ಅಷ್ಟು ಹೋಲ್ ಎಕ್ಸ್, y ಇದ್ರ ಅಷ್ಟು y. ಬಟ್ y ಮಿಕ್ಸ್ ಇದ್ದಿತ್ತಂದ್ರದು 2 ಚರಾಕ್ಷರ ಇರ್ತಾವಲ್ಲೇ. ಈಗ ನೋಡ್ರಿ, ಒಂದ್ ಎಕ್ಸಾಂಪಲ್ ಕೊಟ್ಟಿದಾರಲ್ಲೇ. 4x² - 3x + 7 ಅಂದ್ರೆ ಇದು ಒಂದೇ ಒಂದು ಚರಾಕ್ಷರವನ್ನ ಹೊಂದಿದೆ. ಬಟ್ ಇದು x² ಇದೆ ಇಲ್ಲ ಅಂತಲ್ಲ, ಬಟ್ x ಅನ್ನೋದು ಒಂದೇ ಇದೆ ನಮಗ. ಇದು ನಮಗೇನಾಗ್ತೈತಿ? ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ. ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ. 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 ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ. ನೆಕ್ಸ್ಟ್ y² + √2 ಇದೆ, ಅದು ಕೂಡ ಒಂದು ಚರಾಕ್ಷರ. 3√t + t√2 ಅದು ಕೂಡ. y + 2/5 ಅದು ಕೂಡ. ಬಟ್ 5ನೇದ್ದು ನೋಡ್ರಿ, ಇಲ್ಲಿ 5ನೇದ್ದು ಇದೆಯಲ್ಲ, ಇದು x⁻10 + y³ + t⁻50 ಅಂತ ಇದೆ. ಇದು ಎಷ್ಟು ಚರಾಕ್ಷರ ಆಯ್ತು? ಇದು ಎಕ್ಸ ಬೇರೆ, ವಾಯ ಬೇರೆ, ಟಿನ ಬೇರೆ. ಇವಕ್ಕೆ ನಾವೇನಂತ ಕರಿತೀವಿ ಅಂದ್ರ 2 ಚರಾಕ್ಷರವುಳ್ಳ. ಇದು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಅಲ್ಲ. ಇದು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ
ಅಲ್ಲ ಅಂತ ನಾವು ಬರಿಬಹುದು. ಅಂದ್ರೆ ಬಹುಪದೋಕ್ತಿ ಅಲ್ಲ. ಕರೆಕ್ಟ್. ನೆಕ್ಸ್ಟ್ ಎರಡನೇ ನೀನ್ ನೋಡೋದು ಇಲ್ಲಿ ಗೊತ್ತಾಯ್ತು. ಒಂದು ಚರಾಕ್ಷರ ಅಂದ್ರೆ ಎಕ್ಸ್ ಇದ್ರೆ ಎಕ್ಸ್ ಇರ್ಬೋದು, ವಾಯ್ ಇದ್ರೆ ವಾಯ್ ಇರ್ಬೋದು. ಬಟ್ ಅದ್ರಾಗ ಎಕ್ಸ್ ವಾಯ್ ಮತ್ತ ಟಿ ಮಿಕ್ಸ್ ಆಗೋಂಗಿಲ್ಲ. ಇವಕ್ ನಾವೇನಂತ ಕರಿತೀವಿ, ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಇದು ಅಲ್ಲ, ಇದು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಹೌದು. ನೆಕ್ಸ್ಟ್ ಎರಡನೇ ಮೇನ್ ಓದ್ತೀನಿ ನೋಡ್ರಿ. ಈ ಕೆಳಗಿನ ಪ್ರತಿಯೊಂದರಲ್ಲಿಯೂ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಬರೆಯಿರಿ. ಎಕ್ಸ್ ಸ್ಕ್ವೇರ್ ನ ಸಹಗುಣಕ. ಈಗ ನೋಡ್ರಿ ಒಂದೇದ್ ಯಾವ್ದಿದೆ ಅಂತ ನೋಡ್ತೀನಿ. 2 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಅಂತ ಇದೆ. 2 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಅಂತ ಇದೆ. ಹೌದಾ? ಅವ್ರು ಏನ್ ಹೇಳಿದಾರ ನೋಡ್ರಿ, ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಅಷ್ಟ ಹೇಳಿದಾರು. ನಮಗೆ ಎಕ್ಸ್ನು ಬೇಡ, 2ನು ಬೇಡ. ಎಕ್ಸ್ ಸ್ಕ್ವೇರ್ ನ ಸಹಗುಣಕ, ಎಕ್ಸ್ ಸ್ಕ್ವೇರ್ ಅಂದ್ರ ಇದು ಎಕ್ಸ್ ಸ್ಕ್ವೇರ್ ಇದೆಲ್ಲ, ಇದ್ರ ಹತ್ರ ಏನು ಇರ್ಲಿಲ್ಲ ಅಂದ್ರೆ ಏನಿರ್ತೈತಿ ಹೇಳ್ರಿ, 1 ಇರ್ತೈತಿ. ಸೊ ಇದ್ರದ್ದು ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಎಷ್ಟ ಆದಂಗ ಆತ? ಸಹಗುಣಕ ಎಷ್ಟ್ ಹೇಳ್ರಿ? 1. ಹೌದಾ? ಇಲ್ಲಿ ಏನು ಇರ್ಲಿಲ್ಲ ಅಂದ್ರೆ ಎಷ್ಟಿರ್ತೈತಿ? 1 ಇರ್ತೈತಿ. ನೆಕ್ಸ್ಟ್ ಎರಡನೇದ್ದು ಬೇಡ, ನೀವ ಮಾಡ್ರಿ. ಮೂರನೇದ್ ನೋಡ್ರಿ ಯಾವ ರೀತಿ ಇದೆ ಅಂದ್ರ 5/2 ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಅಂತ ಇದೆ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಎಷ್ಟಾಗತ್ ನೋಡ್ರಿ? ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಅದ್ರ ಜೊತೆಗಿನ ಗುಣಾಕಾರವಾದಂತಹ ಸಂಖ್ಯೆ ಯಾವ್ದು ಹೇಳ್ರಿ ನಮಗ? 5/2. 5/2 ಇದು ನಮ್ದು 5/2 ಎಕ್ಸ್ ಸ್ಕ್ವೇರ್ ಅನ್ನೋದು ಅದ್ರದ್ದು ಎಕ್ಸ್ ಸ್ಕ್ವೇರ್ ನ ಸಹಗುಣಕ. ಕರೆಕ್ಟ್. ಡಿಗ್ರಿ ಆಮೇಲೆ ನೆಕ್ಸ್ಟ್ ನೋಡ್ರಿ ನಾಲ್ಕನೇದು ನೀವ ಮಾಡ್ರಿ. ಮೂರನೇ ಮೇನ್ ನೋಡ್ರಿ, ಡಿಗ್ರಿ 35 ಆಗಿರುವ ಒಂದು ದ್ವಿಪದೋಕ್ತಿಗೆ ಹಾಗೂ ಡಿಗ್ರಿ 100 ಆಗಿರುವ ಒಂದು ಏಕಪದೋಕ್ತಿಗೆ ಒಂದೊಂದು ಉದಾಹರಣೆ ನೀಡಿರಿ. ಹೌದಾ? ಇದೇನು ಇದು ಇದೆ. ಜಸ್ಟ್ ನಾವೇನ್ ಮಾಡ್ಬೋದು, ಡಿಗ್ರಿ 35 ಆಗಿರುವ ಒಂದು ದ್ವಿಪದೋಕ್ತಿ. ಈಗ ನೋಡ್ರಿ ದ್ವಿಪದೋಕ್ತಿ ಅಂದ್ರೆ ನಮಗೆ 2 ಪದ ಇರ್ಬೇಕು. ಅವ್ರು ಏನ್ ಹೇಳಿದಾರು? ಡಿಗ್ರಿ 35 ಅಂತಾರ. ನಾ ಯಾವ ರೀತಿ ಬರಿಬಹುದು? x⁵35 ಪ್ಲಸ್ 6 ಅಂತ ಬರಿಬಹುದಲ್ಲ. ಇದು ನಮಗ ಡಿಗ್ರಿ 35 ಆಗಿರುವಂತಹ ಬಹುಪದೋಕ್ತಿ. ನೆಕ್ಸ್ಟ್ ಡಿಗ್ರಿ 100 ಆಗಿರುವ ಒಂದು ಏಕಪದೋಕ್ತಿ. ಬರೀ ಏನಂತ ಅವ್ರದ ಏಕಪದೋಕ್ತಿ ಅಂದ್ರ y = 100. ಹೌದಾ? ಏಕಪದೋಕ್ತಿ ಅಂದ್ರೆ ಒಂದೇ ಪದ ಇರ್ಬೇಕು ನಮಗಲ್ಲೇ, y = 100. ಕರೆಕ್ಟ್. ಗೊತ್ತಾಯ್ತು? ನೆಕ್ಸ್ಟ್ ನಾಲ್ಕನೇದು, ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯಿರಿ. ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯಿರಿ. ನಾ 1 ಅಥವಾ 2 ಮಾಡ್ತೀನಿ, ಉಳಿದನ್ನ ನೀವ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಒಂದನೇದು 5x³ ಪ್ಲಸ್ 4x² ಪ್ಲಸ್ 7x. ಇದ್ರದ್ದು ಘಾತಾಂಕ ಎಷ್ಟಾಗತ್ ನೋಡ್ರಿ? ಹೈಯೆಸ್ಟ್ ಘಾತಾಂಕವನ್ನ ನೋಡ್ಬೇಕು. ಇಲ್ಲಿ 1 2 3 ಅಂದ್ರ ಘಾತಾಂಕ ಎಷ್ಟಾಗತ್ ನಮ್ದು? 3 ಆಗತ್ತೆ ಇದ್ರದ್ದು. ನೆಕ್ಸ್ಟ್ 4 - y² ಇದೆ ನೋಡ್ರಿ ಎರಡನೇದು. 4 - y². ಹೌದಾ? ಇಲ್ಲಿ ಇದ್ರ ಘಾತಾಂಕ ಎಷ್ಟಾಗತ್ ನೋಡ್ರಿ? ಹೈಯೆಸ್ಟ್ ಘಾತಾಂಕ 2. ಹೌದಾ? ಇಲ್ಲಿ ಮೈನಸ್ ಇದೆಯೋ ಪ್ಲಸ್ ಇದೆಯೋ ಗೊತ್ತಿಲ್ಲ, ಬಟ್ ನಮ್ದು ಇಲ್ಲಿದಷ್ಟೇ ನೋಡ್ಬೇಕು ನಾವು. ಘಾತಾಂಕವನ್ನು ನೋಡ್ಬೇಕಾದ್ರ ಅಲ್ಲಿದಷ್ಟೇ. ಅಂದ್ರೆ ಇದು 2 ಆಯ್ತು. ನೆಕ್ಸ್ಟ್ ಐದನೇದು, ಈ ಕೆಳಗಿನವುಗಳನ್ನು ರೇಖಾತ್ಮಕ ವರ್ಗ ಘನ ಬಹುಪದೋಕ್ತಿಗಳಾಗಿ ವರ್ಗೀಕರಿಸಿ. ಹೌದಾ? ನೆಕ್ಸ್ಟ್ ಲಾಸ್ಟ್ ಇದು ಅಭ್ಯಾಸ 5.4.1 ಒಂದೇದ್ ನೋಡ್ರಿ, 2 ಅಷ್ಟೇ ತೋರಿಸ್ತೇನೆ ನಿಮ್ಗ. x² ಪ್ಲಸ್ ಎಕ್ಸ್, ಇದು ಯಾವ ಬಹುಪದೋಕ್ತಿ ಇರ್ಬೋದು ಹೇಳ್ರಿ? ಹೈಯೆಸ್ಟ್ ಘಾತಾಂಕ x² ಪ್ಲಸ್ ಎಕ್ಸ್ ಅಂದ್ರೆ ಇದು ವರ್ಗ ಬಹುಪದೋಕ್ತಿ. ವರ್ಗ ಬಹುಪದೋಕ್ತಿ.
ನೀವು ಬೇಕಾದ್ರೆ ಇದನ್ನ ಚಾರ್ಟ್ ಟೈಪ್ ಮಾಡಬಹುದು. ಇಲ್ಲಿ ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ, ಇಲ್ಲೇ ಘನಾತ್ಮಕ ಬಹುಪದೋಕ್ತಿ ಅಂತ ಅವು ಎಲ್ಲೆಲ್ಲಿದಾವ ಅಲ್ಲಿ ಬರಿಬಹುದು. ನಾನು ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೇನೆ ಬಹುಪದೋಕ್ತಿ. ನೆಕ್ಸ್ಟ್ ಇದು ನೋಡ್ರಿ ಯಾವ್ದು ಇರ್ಬೋದು, ಎರಡನೇದು ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಅಂದ್ರ ಹೈಯೆಸ್ಟ್ ಘಾತಾಂಕ 3 ಇದ್ರೆ ಏನಾಗ್ತದೆ ಹೇಳ್ರಿ, ಇದು ಘನ ಬಹುಪದೋಕ್ತಿ. ಘನ ಬಹುಪದೋಕ್ತಿ. ನೆಕ್ಸ್ಟ್ ಇದನ್ನ ನೋಡ್ರಿ, ನಾಲ್ಕನೇದು ಲಾಸ್ಟ್ ಒನ್ 1 ಪ್ಲಸ್ ಎಕ್ಸ್ ಅಂತ ಇದೆ. ಹೌದಾ, ಇಲ್ಲಿ ಹೈಯೆಸ್ಟ್ ಘಾತಾಂಕ ಎಷ್ಟಾಗತ್ ನೋಡ್ರಿ, 1 ಆಗತ್ತ. ಸೊ ಇದು ಯಾವ್ದು ಹೇಳ್ರಿ, ರೇಖಾತ್ಮಕ ಬಹುಪದೋಕ್ತಿ. ರೇಖಾತ್ಮಕ ಬಹುಪದೋಕ್ತಿ, ಇದು ರೇಖಾತ್ಮಕ ಬಹುಪದೋಕ್ತಿ. ಇದೆಲ್ಲ ಅಂಡರ್ಸ್ಟ್ಯಾಂಡ್ ಆದು ಈಸಿ ಪ್ರಾಬ್ಲಮ್ಸ್ ಅದ. ಜಸ್ಟ್ ಬೇಸಿಕ್ ಗೊತ್ತಾದ್ರೆ ನಾವು ಇವನ್ನ ಈಸಿಲಿ ಮಾಡ್ಬೋದು. ಬಟ್ ಅಷ್ಟ ನೆಗ್ಲೆಕ್ಟ್ ಮಾಡಕ್ ಆಗುದಿಲ್ಲ. ಯಾಕಂದ್ರ ಇವು ನಮ್ಗೆ ಏನಾಗ್ತಾವ ಹೇಳ್ರಿ, ಅಂದ್ರ ಇಲ್ಲಿ ಸಿಂಪಲ್ 1 ಮಾರ್ಕ್ಸ್ 2 ಮಾರ್ಕ್ಸ್ ಇವನ್ನ ಕ್ವಶನ್ ಕೇಳ್ತಾ ಇರ್ತಾರೋ, ನಾವು ಸ್ವಲ್ಪ ಅಲರ್ಟ್ ಆಗಿ ಅಭ್ಯಾಸ ಮಾಡ್ಬೇಕು. ಸೊ ಇಲ್ಲಿಗೆ ಬಹುಪದೋಕ್ತಿಗಳು ಒಳಗ ಅಭ್ಯಾಸ 4.1 ಮುಗೀತು. ಸೊ ಇಲ್ಲಿವರೆಗೂ ನಾ ಹೇಳಿದಂತ ನಿಮ್ಗ ಇವೇನ್ ಕಾನ್ಸೆಪ್ಟ್ ಅರ್ಥ ಆದು ಅಂತ ತಿಳ್ಕೊತೀನಿ. ಸಿಮ್ಯುಲೇಷನ್ ಇದ್ರೊಳಗೆ ಯಾವ ಅಷ್ಟು ಬೇಸಿಕ್ ಆಗಿ ನನಗ ಬರ್ಲಿಲ್ಲ. ನೆಕ್ಸ್ಟ್ ಕ್ಲಾಸ್ ಒಳಗ ಸೊಲ್ಯೂಷನ್ ಅಂದ್ರೆ ಇಕ್ವೇಶನ್ ಮೇಲೆ ಏನಾದ್ರು ಬಂದು ಅಂದ್ರೆ ನಾನು ನೆಕ್ಸ್ಟ್ ಕ್ಲಾಸ್ ಒಳಗ ಇನ್ನು ಸ್ವಲ್ಪ ಸರ್ಚ್ ಮಾಡ್ತೀನಿ. ಬಟ್ ಇದಕ್ಕೆ ಬೇಸಿಕ್ ನಿಮಗ ಅರ್ಥ ಮಾಡಿಸ್ಬೇಕಂದ್ರೆ ಸಿಮ್ಯುಲೇಷನ್ ಒಳಗೆ ನನ್ಗೆ ಯಾವೂ ಸಿಗ್ಲಿಲ್ಲ. ಅದಕ್ಕೆ ನಾನು ಸಿಮ್ಯುಲೇಷನ್ ಪಾಠವನ್ನ ಮಾಡ್ತಾ ಇಲ್ಲ. ನೆಕ್ಸ್ಟ್ ಕ್ಲಾಸ್ ಒಳಗೆ ಇನ್ನೂ ಸ್ವಲ್ಪ ಸರ್ಚ್ ಮಾಡ್ತೀನಿ. ಅದ್ರೊಳಗೆ ಏನಾದ್ರು ಇಕ್ವೇಶನ್ ಮೇಲೆ ಸಿಮ್ಯುಲೇಷನ್ ಬಂತಂದ್ರೆ ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಸಿಮ್ಯುಲೇಷನ್ ಹೇಳ್ತೇನೆ. ಅದೇ ರೀತಿ ನೆಕ್ಸ್ಟ್ ಕ್ಲಾಸ್ ಒಳಗೆ ನಿಮ್ಗೆ ಏನ್ ಇರ್ತೈತೆ ಹೇಳ್ರಿ, ಕ್ವಿಜ್ ಕಾಂಪಿಟೇಷನ್ ಇರುತ್ತೆ. ಸೊ ಅದಕ್ಕೆಲ್ಲರೂ ನೀವು ಪ್ರಿಪೇರ್ ಆಗಿ ಬರಬೇಕು. ಸೊ ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.